ನೀಟ್ ಎಕ್ಸಾಮ್ ಬರುತ್ತೆ ಮೇದಲ್ಲಿ. ಈ ಸೀಟನ್ನು ಹೆಂಗ್ ತಗೋಬೇಕು? ಬಹಳ ಜನ ಕೈ ಬಿಟ್ಟು ಬಿಡ್ತಾರೆ, ನಂಗೆ ಗೊತ್ತು. ಅನಾದಿ ಕಾಲದಿಂದ ಕೂಡ ನಮ್ಮ ಸಮಾಜದಲ್ಲಿ ವೈದ್ಯರಿಗೆ ದೇವರ ಸಮಾನವಾದಂತ ಗೌರವನ್ನ ನಮ್ಮ ಸಮಾಜ ಜನತೆ ಕೊಡ್ತಾ ಇದ್ದಾರೆ. ಪ್ರಾಯಶಃ ನಾನು ತಿಳ್ಕೊಂಡಂಗೆ ಬಹಳ ಜನರಿಗೆ, ಪಾಲಕರಿಗೆ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ಅನ್ಸುತ್ತೆ, ಆಸೆ ಇರುತ್ತೆ, ಮಕ್ಕಳಿಗೂ ಆಸೆ ಇರುತ್ತೆ. ಆದ್ರೆ ಈ ಕಳೆದೊಂದು 15-20 ವರ್ಷದಲ್ಲಿ ಈ ವೈದ್ಯಕೀಯ ವೃತ್ತಿ ಹೇಗೆ ಆಗಿದೆ ಅಂದ್ರೆ, ಇದ್ರ ಸೀಟ್ ಪಡ್ಕೊಳ್ಳೋದೇ ತುಂಬಾ ಕಷ್ಟವಾಗಿದೆ ಬಹಳ ಜನರಿಗೆ. ಕೆಲವೊಮ್ಮೆ ಹೇಳ್ತಾರೆ ಸಿಗ್ಲಾರ ದ್ರಾಕ್ಷಿ ಹುಳಿ ಅಂತ, ನಂಗೆ ಬೇಡಪ್ಪ, ನಮ್ಮ ಮಕ್ಳಿಗೆ ಬೇಡ, ನಮ್ಗೆ ಬೇಡ, ನಾವು ಇಂಜಿನಿಯರಿಂಗ್ ಮಾಡ್ತೀವಿ ಅಂತ. ಆದ್ರೆ ಕೊರೋನಾ ನಂತರ ಒಬ್ಬ ಡಾಕ್ಟರ್ ಆಗಿ ಗಮನಿಸಿದ ಹಾಗೆ ಬಹಳ ಒತ್ತಡ ಇದೆ. ಡಾಕ್ಟರ್ ಆಗಬೇಕು, ಸಮಾಜದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಡೀ ದೇಶದ ಉದ್ದಗಲದಲ್ಲಿ ಕೂಡ ಇದೆ. ಆದ್ರೆ ಸುಲಭವಾಗಿ ಸಿಗೋದಿಲ್ಲ. MBBS ಸೀಟು, BDS ಸೀಟು, BMS ಸೀಟು, ಅದಕ್ಕೆ ತುಂಬಾ ಕಷ್ಟ ಪಡಬೇಕು. ಮುಂಚೆ ಆದ್ರೆ ನಮ್ಮ ಬೋರ್ಡ್ ಸಿಲೆಬಸ್ ಮಾರ್ಕ್ಸ್ ಇಂದ ರ್ಯಾಂಕ್ ಬರೋದು, ರ್ಯಾಂಕ್ ಬಂದವರಿಗೆ MBBS ಸೀಟ್ ಸಿಕ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 8-10 ವರ್ಷದಲ್ಲಿ ನೀಟ್ ಎಕ್ಸಾಮ್ ಅಂತ ಮಾಡಿದ್ದಾರೆ, ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಮತ್ತು ಬಹಳ ಜನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಈ ನೀಟ್ ಎಕ್ಸಾಮ್ ಅಂದ್ರೆ ಬಹಳ ಭಯ. ಬಹುಶಃ ಇವತ್ತಿಂದ 80 ದಿನ ನೀವು ಕಾದ್ರೆ ನೀಟ್ ಎಕ್ಸಾಮ್ ಬರುತ್ತೆ ಮೇದಲ್ಲಿ. ಹಾಗಾದ್ರೆ ನೀವು ಕೇಳಬಹುದು, ಡಾಕ್ಟರ್ ಇದನ್ನ ಹೇಗೆ ತಗೊಳ್ಬೇಕು, ನಾವು ಈ ಸೀಟನ್ನು ಹೆಂಗ್ ತಗೋಬೇಕು? ಬಹಳ ಜನ ಕೈ ಬಿಟ್ಟು ಬಿಡ್ತಾರೆ, ನಂಗೆ ಗೊತ್ತು. 10th ಸ್ಟ್ಯಾಂಡರ್ಡ್ ಮುಗಿಸಿ PUC ಫಸ್ಟ್ ಕಾಲೇಜಿಗೆ ಜಾಯಿನ್ ಆಗ್ಬೇಕಾದ್ರೆ ಹೇಳಿರ್ತಾರೆ, ನಾನು MBBS ಓದ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅಂತ. ಒಳಗಡೆ ಬಂದ್ಮೇಲೆ ಅವ್ರ ಸ್ನೇಹಿತರ ಜೊತೆ ಸೇರಿದ ಮೇಲೆ ಬೇಡ ಬಿಡಿ ಸರ್ ಡಾಕ್ಟರ್ ಆಗೋದು, ಬೇಡ ಬಿಡಿ ಸರ್ ಅಂತಾರೆ. ಇಲ್ಲ, ಇನ್ನು ಕೆಲವರು ಇದ್ದಾರೆ, ನಾನು ಲಾಂಗ್ ಟರ್ಮ್ ಕೋರ್ಸ್ ಬರೀತೀನಿ, 1 ವರ್ಷ ಹಂಗೆ ಕೂತ್ಕೊಂಡ್ಬಿಡ್ತೀನಿ ಅಂತ. ಖಂಡಿತ ಮಾಡಬೇಡಿ. ನೀವು ಮನಸ್ಸು ಮಾಡಿದ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ, ನಿಮ್ಮಲ್ಲಿ ಗುರಿ ಇದ್ರೆ, ನೀವು ಇದನ್ನ 100% MBBS ಸೀಟ್ ತಗೋಬಹುದು. ಇನ್ನು ಬರೀ 80 ದಿನ ಇದೆ. ನೀವು ದಿನಕ್ಕೆ 10 ಗಂಟೆಗಳ ಕಾಲ ಶ್ರದ್ಧೆಯಿಂದ ಪುಸ್ತಕವನ್ನು NCERT ಸಿಲೆಬಸ್ ಅನ್ನು ಓದಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಪಾರ್ಟ್ ಅನ್ನು ಮಾಡ್ಕೊಂಡು ದಿನಕ್ಕೆ 80 ದಿನ ಅಂದ್ರೆ 800 ಗಂಟೆ ಓದಬೇಕು. ಕಷ್ಟ ಅಂತ ಬಿಡಬೇಡಿ. ನಾವು ಮನುಷ್ಯ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗೂ ನಾವು ಮಾಡೇ ಮಾಡ್ತೀವಿ. ಅದ್ರ ಒಂದು ಸಂಕಲ್ಪ ಮಾಡಿ, ನಾನು ಇನ್ನು 80 ದಿನ 10 ಗಂಟೆ ಶ್ರದ್ಧೆಯಿಂದ NCERT ಸಿಲೆಬಸ್ ಅನ್ನು ಓದ್ತೀನಿ. 800 ಗಂಟೆ ಓದಿದ್ರೆ ನಿಮ್ ರ್ಯಾಂಕ್ 1000 ಬರುತ್ತೆ. ಆಲ್ ದ ಬೆಸ್ಟ್.